ಹಲೋ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮಗನ ಫಸ್ಟ್ ಇಯರ್ ಬರ್ತಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಮತ್ತು ರಿಲೇಟಿವ್ಸ್ನೆಲ್ಲ ಕರಿಬೇಕು ಅಂತ ಅಂದ್ಕೊಂಡಿದ್ವಿ. ಕೆಲವೊಂದು ರೀಸನ್ಸಿಂದ ಬರ್ತಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮನೇಲೇ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಯಾವ ಥರ ಡೆಕೋರೇಷನ್ ಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಥರ ಡೆಕೋರೇಷನ್ ಮಾಡೋಕ್ಕೆ ಮನೇಲಿರೋರು ಕೋಪ್ರೇಟ್ ಮಾಡಿದ್ರು. ನಾನು ನನ್ನ ಹಸ್ಬೆಂಡು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾ ಇದ್ದರೆ ಈ ಕಡೆ ನಮ್ಮ ಅಣ್ಣಂದರು ಮತ್ತು ನಮ್ಮ ಅತ್ತಿಗೆಯರು ತುಂಬ ಎಂಜಾಯ್ ಮಾಡಿಕೊಂಡು ಬಲೂನ್ಗಳನ್ನ ರೆಡಿ ಮಾಡ್ತಾಯಿದ್ರು. ಬಲೂನ್ಗಳನ್ನ ರೆಡಿ ಮಾಡಬೇಕಾದ್ರೆ ಈ ಮೂವರ ಮಧ್ಯೆ ಕಾಂಪಿಟೇಷನ್ ಥರ ನಡೀತಾ ಇತ್ತು. ನಮ್ಮ ಅಣ್ಣಯ್ಯ ಹೇಳ್ತಾ ಇದ್ದ, ನೀವಿಬ್ಬರು ಎಷ್ಟು ಬೇಗ ಬಲೂನ್ನ ಪಂಪ್ ಮಾಡಿ ಕೊಡ್ತೀರಾ ಕೊಡಿ, ನಾನು ಕಟ್ಟಿ ಇಡ್ತೀನಿ ಅಂತ ಹೇಳ್ತಾ ಇದ್ದ. ಅದರಲ್ಲಂತೂ ನಮ್ಮ ಅತ್ತಿಗೆ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಬಲೂನ್ನ ಪಂಪ್ ಮಾಡ್ತಾಯಿದ್ರು. ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಮಾಡಿದ್ರೂ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದು ಹಬ್ಬದ ವಾತಾವರಣ ಥರನೇ ಇರುತ್ತೆ. ನಾವು ಎಷ್ಟೇ ದುಡ್ಡು ಕೊಟ್ಟು ಹೊರ್ಗಡೆ ಸೆಲೆಬ್ರೇಟ್ ಮಾಡಿದ್ರೂ ಈ ಥರ ಖುಷಿ ಇರಲ್ಲ. ನಾವು ನಮ್ಮ ಮಗನ ಬರ್ತಡೇ ದಿನವೇ ಊರಿಗೆ ಹೋಗಿದ್ರಿಂದ ನಾವು ರೀಚ್ ಆಗೋದು ಊರಿಗೆ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹೋಗಿದ ತಕ್ಷಣವೇ ಪ್ರಿಪ್ರೇಷನ್ ಕೆಲಸಗಳನ್ನ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡಿದ್ವಿ. ನಾವು ಡೆಕೋರೇಷನ್ನ ರೆಡಿ ಮಾಡ್ತಾ ಇದ್ದರೆ ನಮ್ಮಮ್ಮ ಬಂದಿರೋ ರಿಲೇಟಿವ್ಸ್ಗೆ ಅಡುಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಜೊತೆಗೆ ಇಬ್ಬರು ಮೊಮ್ಮಕ್ಕಳನ್ನೂ ಕೂಡ ನೋಡ್ಕೊತಾ ಇದ್ರು. ಕೆಲಸ ಬೇಕಾದರೆ ಮಾಡಿಬಿಡ್ಬೋದು, ಈ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಬರ್ತ್ಡೇ ಸೆಲೆಬ್ರೇಷನ್ಗೆ ಬೇಸಿಕ್ಕು ಹ್ಯಾಪಿ ಬರ್ಡೇ ಬ್ಯಾನರು, ಅದನ್ನು ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ತುಂಬ ನೀಟಾಗಿ ರೆಡಿ ಮಾಡಿದ್ವಿ. ನಾವು ಡೆಕೋರೇಷನ್ಗೆ ಜಾಸ್ತಿ ಬಲೂನ್ ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಯೂಸ್ ಆಗಿದ್ದು 100 ಬಲೂನ್ ಮಾತ್ರ. 100 ಬಲೂನ್ನ ಬಾಯಲ್ಲಿ ಊದಬೇಕು ಅಂದಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದರೆ ನಮ್ಮ ಹತ್ರ ಹ್ಯಾಂಡ್ ಬಲೂನ್ ಪಂಪ್ ಇದ್ದಿದ್ದರಿಂದ ಕೆಲಸ ತುಂಬಾ ಈಸಿ ಆಯಿತು. ನೆಕ್ಸ್ಟು ಎಲ್ಪ್ ಮಾಡೋಕ್ಕೆ ನನ್ನ ಕಸಿನ್ ಕೂಡ ಜಾಯ್ನ್ ಆದ. ಮೇಯ್ನಾಗಿ ಬಲೂನ್ ಆರ್ಚ್ನ ರೆಡಿ ಮಾಡ್ಕೊಬಿಟ್ರೆ ಡೆಕೋರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಮ್ಮ ಅಣ್ಣ ಬಲೂನ್ ಆರ್ಚ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಬಲೂನ್ ಆರ್ಚ್ನ ಸ್ಟಾರ್ಟಿಂಗ್ ರೆಡಿ ಮಾಡಬೇಕಾದ್ರೆ ತುಂಬಾ ಈಸಿ ಅಂತ ಅನಿಸ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಇದ್ದಂಗೆ ಬಲೂನ್ನ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಬಟ್ ನಾವು ಫಸ್ಟೇ 4 ಬಲೂನ್ನ ಕಟ್ಟಿ ಇಟ್ಕೊಂಡಿದ್ವಿ. ಅದನ್ನು ಜೋಡಿಸಿ ಬಲೂನ್ ಆರ್ಚ್ ಮಾಡೋಕ್ಕೆ ಈಸಿ ಆಯಿತು. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಲೂನ್ ಕಲರು ಸಿಲ್ವರ್ ಮತ್ತು ಸ್ಕೈ ಬ್ಲೂ ಕಲರು. ಆಮೇಲೆ 3 ಜನ ಸೇರಿಕೊಂಡು ಬಲೂನ್ ಆರ್ಚ್ನ ಗೋಡೆಗೆ ಫಿಕ್ಸ್ ಮಾಡ್ತಾಯಿದ್ರು. ಇದೆಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಅಣ್ಣ ಬೇಗ ಮಾಡಿ ಅಂತ ಹೇಳ್ತಾಯಿದ್ರು. ಆಮೇಲೆ ಬಲೂನ್ ಆರ್ಚಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ ಅಂತ ನನ್ನ ಕಸಿನ್ ಮತ್ತು ನಮ್ಮ ಅಣ್ಣ ಇಬ್ಬರು ನೋಡಿ ಅದನ್ನು ನನ್ನ ಹಸ್ಬೆಂಡ್ಗೆ ಹೇಳಿ ಸರಿ ಮಾಡಿಸ್ತಾಯಿದ್ರು. ಯಾವುದೇ ಒಂದು ಕೆಲಸನ ಮನಸ್ಸಿಟ್ಟು ಮಾಡಿದಾಗ ಆ ಕೆಲಸ ಚೆನ್ನಾಗಾಗುತ್ತೆ. ಮಾಡಿದವ್ರಿಗೆ ನಾವು ಮಾಡಿದ್ವಿ ಅಂತ ತುಂಬಾ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ನಾವು ಈ ಥರ ಡೆಕೋರೇಷನ್ ಮಾಡಿದ್ರೂ ಡೆಕೋರೇಷನ್ ಮಾಡಿಸ್ತಾರಲ್ಲ ಅವ್ರ ಕೈಯಲ್ಲಿ ಮಾಡಿಸ್ದಂಗೆ ಡೆಕೋರೇಷನ್ನು ಅಷ್ಟು ಚೆನ್ನಾಗಿ ಬಂದಿತ್ತು. ನಮ್ಮ ಮಗನ ಬರ್ತಡೇ ಸೆಲೆಬ್ರೇಷನಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ 3 ಕೇಕ್ ಇತ್ತು. ಒಂದು ಕೇಕ್ನ ನಮ್ಮ ಅಣ್ಣ ಮತ್ತು ಅತ್ತಿಗೆ ತರಿಸಿದ್ರು, ಇನ್ನೊಂದು ಕೇಕ್ನ ನಮ್ಮ ಅಪ್ಪ ತರಿಸಿದ್ರು, ಮತ್ತೊಂದು ಕೇಕ್ನ ನಾವು ತೊಗೊಂಡೋಗಿದ್ವಿ. ನಮ್ಮ ಮಗನ ಬರ್ತಡೇ ಸೆಲೆಬ್ರೇಷನ್ನು ಸಿಂಪಲ್ ಆಗಾದ್ರೂ ಸೂಪರಾಗಿ ಆಯಿತು.
ಇದಾಗಿತ್ತು ನಮ್ಮ ಮಗನ ಮೊದಲನೇ ವರ್ಷದ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮೇಲೆ ಕಾಣ್ತಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.